ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನ್ ರಮಯ್ಯ, ಹೇಗೆ ನಡೀತದೆ ಕೆಲಸ? ಎಲ್ಲ ಚಂದ ನಡೀತಾ ಇದೆ. ಓ, ಚಿಕ್ಕಮ್ಮರು ಬಂದ್ಬಿಟ್ಟವ್ರೆ. ಇವತ್ತು ಅವಳದು ಬರ್ತ್ಡೇ, ಸ್ವೀಟ್ ಹಂಚೋಣ ಅಂತ ಬಂದಿದ್ದಾಳೆ. ಬಾಮ್ಮ. ಓ ರಮಯ್ಯ, ನಿನ್ನ ಮಗಳ? ಹೌದು ಯಜಮಾನ್ರೆ. ನನ್ನ ಹೆಸರು ಲಲಿತಾ. ಇವತ್ ನಾನು ಹುಟ್ಟಿದಬ್ಬ. ನಾನ್ ಚೆನ್ನಾಗಿ ಓದ್ಬೇಕಂತ ಆಶೀರ್ವಾದ ಮಾಡಿ ಅಂಕಲ್. ಹಾ, ಗಾಡ್ ಬ್ಲೆಸ್ ಮೈ ಚೈಲ್ಡ್. ಇವಳು ಲಲಿತಾ, ಅವಳು ಕವಿತಾ. ಇಬ್ಬರದು ಒಂದೇ ದಿವಸ ಹುಟ್ಟಿದಬ್ಬ ಬಂದ್ಬಿಟ್ಟಿದೆ. ಕವಿತಾ, ಅವಳಿಗೂ ಸ್ವೀಟ್ ಕೊಡಮ್ಮ. ಚಿಕ್ಕಮ್ಮರೇ, ಕವಿತಾ. ಅಯ್ಯೋ ಪಾಪ, ತಾಯಿಲ್ ತಬ್ಲಿ. ಈಗ ತಂದೆನೂ ಹೊಂಟೋಗ್ಬಿಟ್ಟ. ಇನ್ ನಿಮಗೀಗ ಯಾರಪ್ಪ ದಿಕ್ಕು? ನಮ್ ಮಗಳ್ ಕಾಪಾಡಿದ ದೇವ್ರು ಆ ರಾಮಯ್ಯ. ನಾವೆಲ್ರೂ ಇರ್ಬೇಕಾದ್ರೆ ಅವನ್ ಮಗಳ ಅನಾಥ್ಲಾಕೋಕ್ ಹೇಗ್ ಸಾಧ್ಯ? ಕವಿತಾ ಜೊತೆಲಿ ಲಲಿತಾನೂ ನಮ್ ಮಗಳೇ. ಅವರಿಬ್ಬರು ನಮ್ ಮನೆ ದೀಪಗಳು. ತಗೋ ಲಲಿತಾ, ಹಾಲ್ ಕುಡಿ. ನೋಡಿದ್ರ ನಿಮ್ ಮಗಳನ್ನ? ಆಗ್ಲೇ ತಾನ್ ಕುಡಿಯೋ ಹಾಲ್ನ ಲಲಿತಾ ಜೊತೆಲಿ ಹಂಚ್ಕೋತಿದ್ದಾಳೆ. ಎಷ್ಟೇ ಆಗಲಿ ನಿನ್ನ ಮಗಳಲ್ವೇ? ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮೈ ಡಿಯರ್ಸ್. ನೋಡಮ್ಮ, ಆಟದಲ್ಲಿ ಪಾಠದಲ್ಲಿ ಎಲ್ಲಾದ್ರಲ್ಲೂ ಫಸ್ಟ್ ಬರಬೇಕು. ತಗೊಳ್ಳಿ. ಗುಡ್ ಲಕ್. ಥ್ಯಾಂಕ್ ಯು ಡ್ಯಾಡಿ. ಟಾಟಾ. ಹಲೋ ಮೈ ಡಿಯರ್ ಡಾಟರ್ಸ್. ಹಾಯ್ ಡ್ಯಾಡಿ. ಏನು ಒಳ್ಳೆ ಜೆಟ್ ಸ್ಪೀಡ್ ಅಲ್ಲಿ ಇದ್ದೀರಾ ಇಬ್ರು? ಇವತ್ ನಮ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ. ಐ ಸಿ. ಬೆಸ್ಟ್ ಆಫ್ ಲಕ್ ಹೇಳ್ ಕಳ್ಸಿ ಡ್ಯಾಡಿ. ಎಲ್ಲಾ ಗೇಮ್ಸ್ ಅಲ್ಲೂ ನಾವೇ ಫಸ್ಟ್ ಬರ್ತೀವಿ. ಎಲ್ಲಾ ಪ್ರೈಸ್ ನಾವೇ ಗೆಲ್ತೀವಿ. ಬೆಸ್ಟ್ ಆಫ್ ಲಕ್ ಮೈ ಕಿಡ್ಸ್. ನಿಮ್ಮನ್ನ ನೋಡ್ತಾ ಇದ್ರೆ ಪಿಟಿ ಉಷಾ ತರ, ಅಶ್ವಿನಿ ನಾಚಪ್ಪನ್ ತರ ಕಾಣಿಸ್ತಾ ಇದ್ದೀರಾ. ಹಾಗೆ ಕವಿತಾ. ಡ್ಯಾಡಿ, ನನ್ನ ಹೆಸರು ಲಲಿತಾ. ಯಾವಾಗ್ಲೂ ಹೀಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅನ್ಕೋತೀನಿ, ಆಗ್ಬಿಡ್ತೀನಿ. ಹೌದ್ರಿ, ಇವ್ರಿಬ್ರ ಹೆಸರು ಕವಿತಾ ರಾಣಿ ಲಲಿತಾ ರಾಣಿ ಅಂತ ಇಟ್ಟಿರೋದ್ರಿಂದ ಒಂದೇ ಕನ್ಫ್ಯೂಷನ್. ಹೌದು, ಈ ಕನ್ಫ್ಯೂಷನ್ ಇರಬಾರ್ದು. ಇನ್ಮೇಲೆ ನಿನ್ನನ್ನ ಕವಿತಾ, ನಿನ್ನನ್ನ ಲಲಿತಾ ಅಂತ ಕರಿತೀನಿ. ಐ ಆಮ್ ಸಾರಿ. ನಿನ್ನನ್ನ ಲಲಿತಾ, ನಿನ್ನನ್ನ ರಾಣಿ ಅಂತ ಕರಿತೀನಿ. ಓಕೆ? ಮೊದಲ ಕೆಲಸ ಮಾಡಿ. ನಿಮ್ ಕನ್ಫ್ಯೂಷನ್ ಇಂದ ನಮ್ ಹೆಸರು ನಾವೇ ಮರ್ತೋಗ್ತಾ ಇದ್ದೀವಿ. ಮಮ್ಮಿ ಹೊಟ್ಟೆ ಹಸಿತಿದೆ. ಏನ್ರ ಟ್ಯೂಷನ್ ಇಂದ ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀರಾ? ಬರ್ಲಿ ಬಿಡೆ, ಅವ್ರು ಹುಟ್ಟಿದ್ದೆ ಲೇಟು, ಅದಕ್ಕೆಲ್ಲ ಅದ್ರಲ್ಲೂ ಲೇಟು. ಮಕ್ಕಳು ಎದುರಿಗೆ ಬಂದ್ರೆ ಶುಭ ಚಕ್ನ. ಓಕೆ, ಹೊರಟ್ ಬನ್ನಿ, ಒಳ್ಳೇದಾಗ್ಲಿ. ಬಾಯ್ ಮಮ್ಮಿ. Bye. ಬಾಯ್ ಡ್ಯಾಡಿ. ಆಲ್ ದ ಬೆಸ್ಟ್. ರಾಣಿ ಡಿಸ್ತ್ರೋನಲ್ಲಿ ಗೆದ್ದಿದ್ದು. ಡ್ಯಾಡಿ, ಇದು ಬ್ಯಾಡ್ಮಿಂಟನ್ ಅಲ್ಲಿ ಲಲಿತಾ ಗೆದ್ದಿದ್ದು. ವೆರಿ ಗುಡ್. ಇದನ್ನ ರಾಣಿ ಟೆನಿಕಾಯ್ಟಲ್ ಗೆದ್ದಿದ್ದು. ವೆರಿ ವೆರಿ ಗುಡ್. ಇದನ್ನ ಟೇಬಲ್ ಟೆನ್ನಿಸ್ ಅಲ್ಲಿ ಲಲಿತಾ ಗೆದ್ದಿದ್ದು. ಟ್ರಿಬಲ್ ವೆರಿ ಗುಡ್. ಈ ಕಪ್ ಯಾರ್ದು? ರನ್ನಿಂಗ್ ರೇಸ್ ಅಲ್ಲಿ ರಾಣಿಗ್ ಸಿಕ್ಕಿದ್ದು. ಇಲ್ಲ, ಈ ಕಪ್ ಲಲಿತಾನೇ ಗೆದ್ದಿದ್ದು. ಸುಳ್ಳು.
ರನ್ನಿಂಗ್ ರೇಸ್ ಅಲ್ಲಿ ನನ್ನ ಗೆಲ್ಸೋಕೆ ತಾನು ಬೇಕು ಅಂತ ಕೆಳಗ್ ಬಿದ್ಲು. ಬೇಕು ಅಂತ ನಾನೇನ್ ಕೆಳಗ್ ಬೀಳಿಲ್ಲ. ಸೈಲೆನ್ಸ್ ಸೈಲೆನ್ಸ್. ಏನ್ರಮ್ಮ ಒಂದು ಕಪ್ಗೋಸ್ಕರ ಫೈಟಿಂಗ್ ಮಾಡ್ತಾ ಇದ್ದೀರಾ? ನಾಳೆ ಬರೋ ಗಂಡನಿಗೋಸ್ಕರ ಇದೇ ರೀತಿ ಹಠ ಮಾಡ್ತೀರಾ? ಶ್ಯೂರ್. ವೈ ನಾಟ್? ಹಾಗಾದ್ರೆ ಒಂದೇ ಮನೇಲಿರೋ ಅಣ್ಣ ತಮ್ಮಂದ್ರನ್ನ ನೋಡಿ ಮದ್ವೆ ಮಾಡ್ಬಿಡಿ ಡ್ಯಾಡಿ. ನಿಂತ್ಕೊಳೆ. ನನಗ್ ಹೊಳಿದೇ ಇರೋದು ಈ ಚಿಲ್ಟೇರ ಹೊಡೆದು ಬಿಡ್ತಲ್ಲ ಸೋಮಣ್ಣ. ಅಯ್ಯೋ ಕರ್ಮ, ನಾನ್ ನಿಮ್ ಹೆಂಡ್ತೀರಿ ಸೋಮಣ್ಣ ನಮ್ ಮನೆ ಕೆಲ್ಸದವನು. ಈ ಕನ್ಫ್ಯೂಷನ್ ಅಲ್ಲೇ ನನ್ನ ಅರ್ಧ ಐಸ್ ಕಳೆದು ಹೋಯ್ತು. ಏನೇ ಮಹಾರಾಣಿ, ಶುರು ಮಾಡಿದ್ಯಾ ನಿನ್ ಕಚೇರಿ? ನಿನಗ್ ಚೆನ್ನಾಗ್ ನಿದ್ದೆ ಬರ್ಲಿ ಅಂತ ಕಣೆ ರಾಜ್ಕುಮಾರಿ. ಓಹೋ, ಏ ರಾಣಿ, ನಿನ್ ಹೆಸರಲ್ಲಿ ನನ್ ಕವಿತೆ ಬರೀತಾ ಇರೋದನ್ನ ನಿನ್ಗೆ ಹೇಳಲಿಲ್ಲ. ಯಾಕೆ ಗೊತ್ತಾ? 100 ಕವಿತೆನ ಒಂದು ಬುಕ್ ಅಲ್ಲಿ ಪ್ರಿಂಟ್ ಮಾಡಿಸಿ ನಿನ್ನ ಥ್ರಿಲ್ ಮಾಡ್ಬೇಕು ಅಂತ. ಕವಿತಾ ಅವರೇ, ನೀವು ಇತ್ತೀಚೆಗೆ ಬರೆದ ಬೆಳದಿಂಗಳ ಕವನ ಸುಧಾದಲ್ಲಿ ಓದ್ತೆ, ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲೂ ಆ ಕವನದಲ್ಲೇ ಮುಳುಗಿರ್ತೀನಿ. ನೀವು ಹೇಗಿದ್ದೀರೋ ನಾನು ನೋಡಿಲ್ಲ, ಆದರೆ ನಿಮ್ಮ ಕವನದಲ್ಲಿ ನಿಮ್ಮ ರೂಪ ನನಗೆ ಕಾಣಿಸ್ತಾನೆ ಇರುತ್ತೆ. ಇಂತಿ ನಿಮ್ಮ ಅಭಿಮಾನಿ ರಾಜ. ರಾಜ ಹೇಗಿರ್ತಾನೋ, ಈಗ ಎಲ್ಲಿರ್ತಾನೋ? ಏನಾಯ್ತು ಕ್ಯಾಪ್ಟನ್? ಯಾಕೆ ಕಿರ್ಚಿಂಗ್ಸ್? ಕಿರ್ಚಿಂಗ್ ಅಲ್ವೋ ಪರಮೇಶಿ, ಸುಂದರವಾದ ಡ್ರೀಮಿಂಗ್. ಡ್ರೀಮಿಂಗ? ನಿನ್ ಕನ್ಸಲ್ಲಾದ್ರೂ ನಾನ್ ಬಿರಿಯಾನಿ ತಿಂತಿದ್ನ ಕ್ಯಾಪ್ಟನ್. ಈ ಅದ್ಭುತವಾದ ಶೆಟ್ಗೆ ಅಪರೂಪಕ್ಕೊಂದ್ಸಲಿ ಬಾಡಿಗೆ ಕಟ್ಟೋದೇ ಕಷ್ಟ. ಅಂತದ್ರಲ್ಲಿ ಕನ್ಸ್ ಕಾಣೋದಂದ್ರೆ ಹೇಗೆ ಕ್ಯಾಪ್ಟನ್? ಬಾಯ್, ಆ ಸುಂದರವಾದ ಕನಸಲ್ಲಿ ನಾನೊಂದು ಗ್ರ್ಯಾಂಡ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ. ನಾನೊಂದ್ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಜನ ಒನ್ಸ್ ಮೋರ್ ಅಂತ ಕಿರಿಸ್ತಾ ಇದ್ದಾರೆ. ಅದು ಅಲ್ಲದೆ ಆಟೋಗ್ರಾಫ್ಗೆ ಹುಡುಗಿರ್ ಕಾಟ ಬೇರೆ. ಆಟೋಗ್ರಾಫ ಪ್ರೋಗ್ರಾಮ್ ಕೊಟ್ಟು 3 ತಿಂಗಳಾಗಿದೆ. ಈ ಇನ್ಸ್ಟ್ರೂಮೆಂಟ್ ಗಳಿಗೆ ಬಾಡಿಗೆ ಕೊಟ್ಟು 2 ತಿಂಗಳಾಗಿದೆ. ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡ ಡಬ್ಬಾ ಜೀಪ್ಗೆ ಇನ್ನೂ ಒಂದು ಇನ್ಸ್ಟಾಲ್ಮೆಂಟ್ ಕಟ್ಟಕ್ ಆಗ್ಲಿಲ್ಲ. ಅದೆಲ್ಲ ಬಿಡ್ರು, ಈ ಶೆಡ್ಡಿಗೆ ಬಾಡಿಗೆ ಕೊಟ್ಟೆ 6 ತಿಂಗಳಾಗಿದೆ ಅಂತ. ಏನ್ರೋ ಅದು ಗಲಾಟೆ? ಗುಡ್ ಮಾರ್ನಿಂಗ್. ಏನ್ರೋ ನಿಮಗೆ ಈಗ ಬೆಲ್ ಕರೀತಾ? ನಾನೇ ಬಂದು ಎಬ್ಸೋಣ ಅಂತಿದ್ದೆ. ಎಂತ ಮಾತಂದ್ರಿ? ನೀವ್ ಹೇಳಿಸಿರಂದ್ರೆ ನಾವ್ ಮತ್ತೆ ಮಲಗ್ತೀವಿ. ಮನ್ರೋ. ಏನ್ ತಮಾಷೆ ಮಾಡ್ತಾ ಇದ್ರೇನ್ರೋ? ನಾನು ಮನೆ ಬಾಡಿಗೆ ವಿಷಯ ಏನ್ ಮಾಡಿದ್ರಿ? ಅದ್ರ ಬಗ್ಗೆ ನಾವೆಲ್ಲ ಸೇರಿ ಡಿಸ್ಕಸ್ ಮಾಡ್ತಿದ್ವಿ. ಮೊನ್ನೆ ಮೈಸೂರು ನಡೆದ ಪ್ರೋಗ್ರಾಮ್ ಚೆಕ್ ಈಗ ತಾನು ಬಂತು. ಪರ್ಮಿಷನ್ ಅದನ್ನ ಡ್ರಾ ಮಾಡ್ಕೊಂಬರ. ಅದನ್ನ ಹೆಂಗ್ ಡ್ರಾ ಮಾಡೋದು? ಇವತ್ತು ಬ್ಯಾಂಕ್ ಸ್ಟ್ರೈಕ್ ಅಲ್ವಾ? ನಾಳೆ ಭಾನುವಾರ, ನಾಡಿದ್ದು ಗಣೇಶ ಹಬ್ಬ, ಆಮೇಲೆ 1 ವಾರ ಕರ್ನಾಟಕ ಬಂದು. ಮೊದಲು ಸುಳ್ಳು ಹೇಳೋದನ್ನ ಬಂದ್ ಮಾಡಿ. ಇನ್ನು 2 ದಿನದಲ್ಲಿ ನನ್ನ ಮನೆ ಬಾಡಿಗೆ ಕೊಡ್ಲಿಲ್ಲ, ನಿಮ್ಗೊಂದು ಗತಿ ಕಾಣಿಸ್ತೀನಿ. ನಮ್ ಪರಿಸ್ಥಿತಿ ಅರ್ಥ ಆಯ್ತೇನ್ರ? ಪರಮೇಶಿ ನಮ್ ಟ್ರೂಪ್ ಮ್ಯಾನೇಜರ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಆದಷ್ಟು ಬೇಗ ನೀನೊಂದು ಪ್ರೋಗ್ರಾಮ್ ಅರೇಂಜ್ ಮಾಡ್ಲಿಲ್ಲ ಅಂದ್ರೆ ಫುಟ್ಪಾತೆ ನಮ್ ಗತಿ. ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಕ್ಯಾಪ್ಟನ್. ಬೇರೆಯವ್ರ ಪ್ರೋಗ್ರಾಮ್ ಹಾಳು ಮಾಡಾದ್ರೂ ನಾನ್ ಪ್ರೋಗ್ರಾಮ್ ತರದಿದ್ರೆ ನನ್ನನ್ನು ಪರಮೇಶಿ ಅಂತಾನೆ ಕರಿಬೇಡ. ಪರದೇಶಿ ಅಂತ ಕರೀಲ? ಏನ್ ಬೇಕಾದ್ರೂ ಕರ್ಕೋ, ಸದ್ಯಕ್ಕೆ ತಿನ್ನೋದಕ್ಕೆ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ತಟ್ಟೆ, ಚೊಂಬು, ಕುರ್ಚಿ, ಟೇಬಲ್, ಹಾರ್ಮೋನಿಯಂ, ತಬಲಾ, ಗಿಟಾರ್ ಬಿಟ್ರೆ ಮತ್ತೇನೂ ಸಿಗಲ್ಲ. ಅದೆಲ್ಲ ನೀನೇ ತಿನ್ನೋ. ಅಣ್ಣ ಅಣ್ಣ ಏನೋ ಬಸ್ವಾ? ಏನಿಲ್ಲ ಅಣ್ಣ, ಅಮ್ಮ ನಿಮ್ಗೋಸ್ಕರ ಇದನ್ನೆಲ್ಲ ಊರಿಂದ ಕಳ್ಸವ್ರೆ. ಏನಿದೆ ಇದ್ರಲ್ಲಿ? ಇನ್ನೇನಿದಾತು? ಚಕ್ಲಿ ಕೊಟ್ಟು ಇದೇನಿದು ತಿರ್ಪೆಯವ್ರ ತರ ಹಿಂಗ್ ಕಿತ್ಕೊಂಡ್ ತಿಂತಾವ್ರೆ. ಸ್ವಾಮಿ, ರಾತ್ರಿ ಊಟ ಮಾಡಿಲ್ವಾ? ರಾತ್ರಿ ಊಟನ ಯಾವ ರಾತ್ರಿ ಸರಿಯಾಗಿ ಊಟ ಮಾಡಿದೀವಿ. ಇವತ್ತಿದೇನಾದ್ರು ಸಿಗದೆ ಹೋಗಿದ್ರೆ ಗೋಡೆ ಗಂಡಸಿರೋ ಪೋಸ್ಟರ್ ಕಿತ್ಕೊಂಡು ತಿನ್ಬೇಕಾಗಿತ್ತು ನಾವು. ಬಸ್ವಾ, ಅಣ್ಣ ಊರಲ್ಲಿ ಅಮ್ಮ ಆಗಿದ್ದಾರೆ. ಚೆನ್ನಾಗವ್ರಣ್ಣ. ನಮ್ ಪರಿಸ್ಥಿತಿ ಅವ್ರಿಗೇನು ಹೇಳಿಲ್ಲ ತಾನೆ? ಇಲ್ಲಣ್ಣ, ನೀನ್ ಎಷ್ಟು ಹೇಳಿದ್ಯೋ ಅಷ್ಟೇ ತಿಳಿಸಿವ್ನಿ. ಅಮ್ಮ ನನ್ ಬಗ್ಗೆ ಏನ್ ತಿಳ್ಕೊಂಡಿದ್ದಾಳೆ ಏನೋ. ಮಗ ರಾಜ ಬ್ಯಾಟನಗೆ ದೊಡ್ಡ ಕೆಲ್ಸದವನಂತೆ. ತಿಂಗಳಿಗೆ 15,000 ದುಡಿತಂತ ಕಡೆ. ಇವ್ರೋಗ್ ಬಂಗ್ಲೆ, ಓಡಾಡ ಕಾರು. ಕೆಲ್ಸ ನಿಂತ್ಕೊಳಲ್ಲ. ನಾನ್ ಯಾರಲ್ಲ? 4-5 ಮನೇಲಿ ಮನೆ ಕೆಲ್ಸ ಮಾಡೋಳು. ನನ್ನ ಮಗನ ಮನೇಲಿ ಮನೆ ಕೆಲ್ಸಕ್ಕೆ ಅಂತಲೇ 4-5 ಜನ ಆಳ್ಗಳವ್ರ ಅಂತ ಕಣಲ್ಲ. ಹ್ಞೂ ಕಣಲ್ಲ.
ನನ್ನಂತ ಬಡವಿಗೆ ನನ್ನ ಆಸೆ ಎಲ್ಲ ನೆರವೇರಿಸುವಂತ ಮಗನ ಭಗವಂತ ಕೊಟ್ಬಿಟ್ನಲ್ಲ ಅಷ್ಟೇ ಸಾಕು.